100% ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಬಜೆಟ್ ಕಡಿಮೆ ಮಾಡಿದ್ದಾರೆ. ಇವತ್ತಿನ ಭವಿಷ್ಯ ನಿರ್ಮಾಣ ಮಾಡುವಂಥ ಮಕ್ಕಳ ಕೈಗೆ ಚೊಂಬು ಕೊಟ್ಟರು. 4 ರೂಪಾಯಿ ಇತ್ತು ಪರ್ ಯೂನಿಟ್ ಎಲೆಕ್ಟ್ರಿಸಿಟಿ, ಇವತ್ತು 9 ರೂಪಾಯಿ ಇದೆ. ಹೌದು. ಸೊ ಒಂದು ಕಡೆ ನೀವು ದುಡ್ಡು ಕೊಟ್ಟಂಗೆ ಮಾಡಿ, ಇನ್ನೊಂದು ಕಡೆ ಬರೆ ಹಾಕುವಂಥ ಒಂದು ಯೋಜನೆ ಏನಿದೆ, ಇದು ಸರ್ಕಾರ ಇದು ಇಡೀ ರಾಜ್ಯಕ್ಕೆ ಇದು ಬಹಳ ಹಾನಿಕರ ಅಂತ ಜನಕ್ಕೆ ಗೊತ್ತಾಗಿದೆ. ಈಗ ಅದೇ ಮೋದಿ ಅವರು ಇವಾಗ PM ಸೂರ್ಯಾಘರ್ ಯೋಜನೆ ತಂದಿದ್ದಾರೆ. ಡಿಫ್ರೆನ್ಸ್ ಏನು ಅಂತ ನೋಡಿ. ಈಗ ಇವರು 200 ಯೂನಿಟ್ ಫ್ರೀ ಎಲೆಕ್ಟ್ರಿಸಿಟಿ ಅಂತಂದ್ರು. ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಲಾಸು. ಹೌದು. ಜನ 200 ಯೂನಿಟ್ ಮೇಲ್ ಕೊಡ್ತಾ ಇರೋನಿಗೆ ಯೂನಿಟ್ ಪ್ರೈಸ್ ಜಾಸ್ತಿ ಆಯಿತು, ಅವನಿಗೆ ಲಾಸು. ಅದೇ ಮೋದಿ ಅವರು ಹೇಳಿದ್ರು, ನಾನು 75% ಸಬ್ಸಿಡಿ ಕೊಡ್ತೀನಿ, 80% ಸಬ್ಸಿಡಿ ಕೊಡ್ತೀನಿ, ನಿಮ್ಮ ಮನೆ ರೂಫ್ ಟಾಪ್ ಮೇಲೆ ಸೋಲಾರ್ ಪ್ಯಾನಲ್ ಹಾಕೊಳ್ಳಿ, 300 ಯೂನಿಟ್ ತನಕ ನೀವು ಪ್ರೊಡ್ಯೂಸ್ ಮಾಡಿದ್ರೆ ಅದು ನಿಮಗೆ ಫ್ರೀ. ಅದ್ರ ಮೇಲೆ ಏನೇ ಬಂತು ಅಂದರೆ ನೀವು ಅದನ್ನು ಸರ್ಕಾರಕ್ಕೆ ಮಾರಿ ಅದರ ದುಡ್ಡನ್ನ ನೀವೇ ಇಟ್ಕೊಳ್ಳಿ. ಇದರಿಂದ ನಿಮಗೆ ಸರ್ಕಾರಕ್ಕೆ ನುಕ್ಸಾನಿಲ್ಲ, ಜನಕ್ಕೆ 300 ಯೂನಿಟ್ ಫ್ರೀ ಬಂತು, ಸರ್ಕಾರದ ಬೊಕ್ಕಸಕ್ಕೆ ಸಮಸ್ಯೆ ಇಲ್ಲ. ವಿನ್ ವಿನ್ ವಿನ್. ಇದು ಒಂದು ಸದೃಢ ಆಡಳಿತ ನಡೆಸುವಂತ ಒಂದು ಲಕ್ಷಣ. ಟೈಮ್ ಕಂಪೇರ್ ಮಾಡಿದ್ರೆ ಈ ಟೈಮ್ ಒಂದಷ್ಟು ಸವಾಲುಗಳಿದೆ ತೇಜಸ್ವಿ ಸೂರ್ಯ ಅವರಿಗೆ ಅಂತ ಅನ್ಸುತ್ತೆ. ಕಾರಣ ನಿಮ್ಮ ಅಪೋಸಿಟ್ ನಾರಿ ಶಕ್ತಿ ಸೌಮ್ಯ ರೆಡ್ಡಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ, ತಂದೆ ರಾಮಲಿಂಗಾರೆಡ್ಡಿ ಅವರು ಸಚಿವರಾಗಿದ್ದಾರೆ. ಮೋದಿ ಅವರ ಅಲೆ ವರ್ಸಸ್ ಸಚಿವ ರಾಮಲಿಂಗಾರೆಡ್ಡಿ ಅವರ ವರ್ಚಸ್ಸು ಯಾವ್ದು ವರ್ಕೌಟ್ ಆಗಬಹುದು? ಎಷ್ಟು ಸವಾಲುಗಳಿದೆ ಫೇಸ್ ಮಾಡೋದು ಈ ಬಾರಿ? ಮೇಡಮ್ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸು 28 ಸೀಟಲ್ಲಿ 12 ಸೀಟಲ್ಲಿ ಮಿನಿಸ್ಟರ್ಗಳ ಮಕ್ಕಳನ್ನ ಎಲೆಕ್ಷನ್ ನಿಲ್ಲಿಸಿದೆ. ಅಂದರೆ ಇದು ಸ್ಪಷ್ಟ ಇರೋದೇನೆಂದರೆ, ಕಾಂಗ್ರೆಸ್ಸು ಈ ಸತಿ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆಸ್ತಾ ಇರೋದು ಅವರ ಮಂತ್ರಿಗಳ ಮಕ್ಕಳ ಭವಿಷ್ಯ ಸೆಟ್ಲ್ ಮಾಡೋಕ್ಕೋಸ್ಕರ. ಆದರೆ ಮೋದಿಯವರು ಎಲೆಕ್ಷನ್ ನಡೆಸ್ತಾ ಇರೋದು, ಎಲೆಕ್ಷನಲ್ಲಿ ಹೋರಾಡ್ತಾ ಇರೋದು ದೇಶದ ಮಕ್ಕಳ ಭವಿಷ್ಯವನ್ನು ಸೆಟ್ಲ್ ಮಾಡೋಕ್ಕೋಸ್ಕರ, ಅವ್ರಿಗೆ ಉದ್ಧಾರ ಮಾಡೋಕ್ಕೋಸ್ಕರ. ಇದು ಸ್ಪಷ್ಟತೆ ಜನಕ್ಕೆ ಬಂದ್ಬಿಟ್ಟಿದೆ ಯಾರು ಯಾವುದಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಅಂತ. ಒಂದು ಕಡೆ ಸ್ವಾರ್ಥಕ್ಕೋಸ್ಕರ ಹೋರಾಟ ನಡೀತಾ ಇದ್ದರೆ, ಇನ್ನೊಂದು ಕಡೆ ನಿಸ್ವಾರ್ಥಿಯಾಗಿರೋದು ಒಂದು ಹೋರಾಟ BJPಯಿಂದ ನಡೀತಾ ಇದೆ. ನೀವು ದೇಶದ ಲೆವೆಲಲ್ಲಿ ನೋಡಿ, ರಾಹುಲ್ ಗಾಂಧಿ ಕೆರಿಯರ್ನ ಹೆಂಗಾದರೂ ಸೆಟ್ಲ್ ಮಾಡಬೇಕು ಅಂತಲೇ ಕಾಂಗ್ರೆಸ್ ಹೋರಾಟ. ಅದೇ ಥರ ರಾಜ್ಯದ ಲೆವೆಲಲ್ಲೂ ಕೂಡ ಹೆಂಗಾದರೂ ಮಾಡಿ ಈ ಎಲ್ಲ ಮಿನಿ ರಾಹುಲ್ ಗಾಂಧಿಗಳಿದಾರಲ್ಲ, ಈ ಮಂತ್ರಿಗಳ ಮಕ್ಕಳು, ಇವ್ರ ಲೈಫನ್ನು ಹೆಂಗಾದರೂ ಸೆಟ್ಲ್ ಮಾಡಬೇಕು ಅಂತ ಕಾಂಗ್ರೆಸ್ನ ಹೋರಾಟ. ಇದೇ ಕಾಂಗ್ರೆಸ್ದ ಚುನಾವಣೆ. ಈ ಕಾಂಗ್ರೆಸ್ನ ಇಶ್ಯೂ ಏನು ಚುನಾವಣೆಯಲ್ಲಿ, ಹೆಂಗಾದರೂ ಮಾಡಿ ನಮ್ಮ ಮಕ್ಕಳನ್ನ ಡೆಲ್ಲಿ ಕಳಿಸಿ, ಹೆಂಗಾದರೂ ಮಾಡಿ ನಮ್ಮ ಮಕ್ಕಳನ್ನ ನಮ್ಮ ಮಕ್ಕಳ ಭವಿಷ್ಯ ಸೆಟ್ಲ್ ಮಾಡಿ, ಅವ್ರನ್ನ ಹೆಂಗಾದರೂ ಮಾಡಿ ಉದ್ಧಾರ ಮಾಡಿ, ಇದು ಕಾಂಗ್ರೆಸ್ ಇಶ್ಯೂ. ಈ ಇಶ್ಯೂ ಇಟ್ಕೊಂಡು ಅವ್ರು ಜನಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೆ ನೀವು ಹೇಗೆ ಕಂಪೇರ್ ಮಾಡ್ತೀರಿ? ಒಂದು ಕಡೆ ನರೇಂದ್ರ ಮೋದಿಯ ನಿಸ್ವಾರ್ಥ ದೇಶಕ್ಕೆ ಅರ್ಪಣೆ ಆಗಿರುವಂಥ ನಾಯಕತ್ವ, ದೇಶದ ಬಡ ಜನರ ಮಕ್ಕಳ ಭವಿಷ್ಯದ ಬಗ್ಗೆ 2047ರಲ್ಲಿ ಭಾರತ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕನಸು ಕೊಡ್ತಾ ಇರುವಂಥ BJP. ಇನ್ನೊಂದು ಕಡೆ ಹೇಗಾದರೂ ಮಾಡಿ ನಮ್ಮ ಮಕ್ಕಳನ್ನ ಗೆಲ್ಲಿಸಿ, ನಮ್ಮ ಮಕ್ಕಳನ್ನ ಡೆಲ್ಲಿಗೆ ಕಳಿಸಿ, ಇದು ಇನ್ನೊಂದು ಕಡೆಗೆ ಕುಟುಂಬ ರಾಜಕಾರಣ. ಎಸ್ ಸರ್, ನಾನು ಮುಂದಕ್ಕೆ ಹೋಗ್ಬಿಡ್ತೀನಿ. ಜ್ವಲಂತ ಸಮಸ್ಯೆಗಳು ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಪ್ರಶ್ನೆ ಕೇಳ್ಬಿಡ್ತೀನಿ. ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣ, BJP ಅದನ್ನು ರಾಜಕೀಯವಾಗಿ ಲಾಭ ಪಡೆದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ ಅಂತ. ನಗರದ ಪೇಟೆಯಲ್ಲಿ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಆಗುತ್ತೆ, ಅಲ್ಲೂ ಕೂಡ ಎಂಟ್ರಿ ಕೊಡ್ತೀರಿ, ಅದನ್ನು ಕೂಡ ರಾಜಕೀಯ ಲಾಭಕ್ಕಾಗಿ ಬಳಕೆ ಮಾಡ್ಕೊಳ್ತಾ ಇದೆ BJP ಅನ್ನುವಂಥ ಆರೋಪ. ಏನು ಹೇಳ್ತೀರಿ ಒಟ್ಟಾರೆ ಈ ಬೆಳವಣಿಗೆಗಳ ಬಗ್ಗೆ? ಒಟ್ಟಿನಲ್ಲಿ ರಾಜಕೀಯ ಸ್ವರೂಪ ಪಡೆದುಕೊಳ್ಳುವಲ್ಲಿ BJPನೇ ಮುಂದೆ ಬಂದ್ಬಿಡುತ್ತೆ, ಇಂಥ ಇಶ್ಯೂಗಳನ್ನು ಜೀವಂತವಾಗಿಡುವ ಪ್ರಯತ್ನ ಮಾಡಿಬಿಡುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ. ಏನು ಹೇಳ್ತೀರಿ ಮೇಡಮ್? ಕಾಂಗ್ರೆಸ್ನವ್ರು ಯಾಕೆ ಈ ಥರದ್ದು ಇನ್ಸಿಡೆಂಟ್ಗಳು ನಡೆದಾಗ ಇಂಥ ಸಮಾಜಘಾತುಕ ವ್ಯಕ್ತಿಗಳ ಪರವಾಗಿ, ಇಂಥ ಶಕ್ತಿಗಳ ಪರವಾಗಿ, ಈ ಟೆರರಿಸ್ಟ್ಗಳ ಪರವಾಗಿ ಸೆಲ್ಫ್ ಅಪಾಯಿಂಟೆಡ್ ಅಡ್ವೊಕೇಟ್ಸ್ ಯಾಕೆ ಆಗ್ತಾರೆ ಅವರು? ಈಗ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ರು, ಮಾಧ್ಯಮದವರು, ಪೊಲೀಸ್ನವರು ಪ್ರತಿಯೊಬ್ಬರು ಹೇಳಿದ್ರು ಇಲ್ಲ ಇದು ಪಾಕಿಸ್ತಾನ್ ಜಿಂದಾಬಾದ್ ಅಂತ. 4 ರಿಂದ 5 ಮಂತ್ರಿಗಳು ಬಂದು ಹೇಳಿದ್ರು ಇಲ್ಲ ಇಲ್ಲ ಇದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲಿ ನಾಸಿರ್ ಸಾಹಬ್ ಜಿಂದಾಬಾದ್ ಅಂತ ಡಿಫೆನ್ಸ್ ಕೊಟ್ಟರು. ಆಮೇಲೆ FSL ಲ್ಯಾಬೊರೇಟರಿ ಮಂಗಳಾರತಿ ಎತ್ತು. ಯಾಕೆ ಈ ಥರ ಸಮಾಜಘಾತುಕ ವ್ಯಕ್ತಿಗಳ ಪರವಾಗಿ ಸೆಲ್ಫ್ ಅಪಾಯಿಂಟೆಡ್ ಅಡ್ವೊಕೇಟ್ಸ್ ಯಾಕೆ ಆಗ್ತಾರೆ? ಅವರು ಯಾರು ಕೊಡ್ತಾರೆ ಇವ್ರಿಗೆ ವಕಾಲತ್ತು? ಇವ್ರು ಯಾಕೆ ತಗೋತಾರೆ ಇಂಥವ್ರ ಪರವಾಗಿ ವಕಾಲತ್ತನ್ನು? ಈಗ ಶಿವಕುಮಾರ್ ಅವ್ರು ಬಂದು ಇಲ್ಲ ಇದು ಬಿಸ್ನೆಸ್ ರೈವಲ್ರಿಯಿಂದಾಗ ಆಗಿರಬೇಕು ಅಂದರು. ಏನರ್ಥ ಅಂದರೆ ರಾಮೇಶ್ವರಂ ಕೆಫೆಯಲ್ಲಿ ಇಡ್ಲಿ ದೋಸೆ ಜಾಸ್ತಿ ಮಾರಾಟ ಆಗ್ತಿದೆ ಅಂತ ನಮ್ಮ SLV ಅವರೋ ಅಥವಾ ಇಲ್ಲಿ ಉಡುಪಿ ಕಿಚನ್ನವರು ಅವರು ಬಾಂಬ್ ಬ್ಲಾಸ್ಟ್ ಮಾಡಿರ್ತಾರ ಅಲ್ಲಿ? ಯಾಕಿಂತ ಟೆರರಿಸ್ಟ್ಗಳ ಪರವಾಗಿ ನೀವು ಅಡ್ವೊಕೇಟ್ಸ್ ಆಗ್ತೀರಾ? ಮೂರನೇದು ಈ ನೇಹಾ ಹಿರೇಮಠ್ ಪ್ರಕರಣ. ನೇಹಾ ಹಿರೇಮಠ್ ಪ್ರಕರಣ ಆದಾಗ ಆಕೆ ತಂದೆ, ಮಗಳನ್ನ ಕಳ್ಕೊಂಡಿರುವಂಥ ತಂದೆ
ಕಾಂಗ್ರೆಸ್ ಪಾರ್ಟಿಯ ಸದಸ್ಯ, ಅಲ್ಲಿನ ಕೌನ್ಸಿಲರ್ ಆಗಿದ್ದಂಥವ್ರು, ಸಿದ್ದರಾಮಯ್ಯನವರ ಫಾಲೋವರು, ಅವರು ಬಂದು ಹೇಳ್ತಾರೆ ಇದರಲ್ಲಿ ಇದು ಲವ್ ಜಿಹಾದ್ ಕೇಸು ಅಂತ. ನೀವು ಬಂದು ಮೃತ ಹೆಣ್ಮಗಳ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತೀರಾ? ಇಲ್ಲ ಆ ಹೆಣ್ಮಕ್ಳದೇ ತಪ್ಪಿತ್ತು, ಅವರು ಒಬ್ರದ್ದೇನೋ ಪರ್ಸ್ನಲ್ ಇದಿರ್ಬೋದು ಅಂತ ಅವಳು ಚಾರಿತ್ರ ವಧೆ ಮಾಡ್ತೀರಾ ನೀವು? ಇದಷ್ಟು ನೀವು ಮಾಡೋದು ಯಾಕೆ? ಒಂದು ಕೋಮಿನ ವ್ಯಕ್ತಿಗಳನ್ನು ನೀವು ರಕ್ಷಣೆ ಮಾಡಬೇಕು ಅನ್ನೋದನ್ನ ನೀವು ಪಣ ತೊಟ್ಬಿಟ್ಟಿದ್ದೀರಾ. ಅಟ್ ಎನಿ ಕಾಸ್ಟ್ ನಾವು ಅವ್ರನ್ನ ಸೇವ್ ಮಾಡಬೇಕು ಅಂತ. ಅವ್ನು ಟೆರರಿಸ್ಟ್ ಆದರೂ ಕೂಡ ಅವ್ನ ಪರವಾಗಿ ನಾವು ನಿಂತ್ಕೊಳ್ಬೇಕು. ಅವ್ನು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ರು ಕೂಡ ಅವ್ನ ಪರವಾಗಿ ನಾವು ನಿಂತ್ಕೋಬೇಕು. ಒಂದು ಹೆಣ್ಣು ಮಗಳು ಕತ್ತಿಗೆ 16 ಬಾರಿ 17 ಬಾರಿ ಚಾಕು ಇರಿದು ಕೊಂದರೂ ಕೂಡ ಅವನ ಪರವಾಗಿ ನಾವು ಡಿಫೆನ್ಸ್ ಮಾಡಬೇಕು. ಬಾಂಬ್ ಬ್ಲಾಸ್ಟ್ ಮಾಡಿರುವಂಥ ಟೆರರಿಸ್ಟ್ ಆದರೂ ಕೂಡ ಅವನ ಪರವಾಗಿ ನಾವು ಡಿಫೆನ್ಸ್ ಮಾಡಬೇಕು. ನಾಚಿಕೆ ಆಗಬೇಕು ಕಾಂಗ್ರೆಸ್ನವರಿಗೆ. ಒಂದು ಪರ್ಟಿಕ್ಯುಲರ್ ಕೋಮನ ಮತ ಸಿಗತ್ತೆ ನಮಗೆ ಅನ್ನುವಂಥ ಕಾರಣಕ್ಕೋಸ್ಕರ ಇಂಥ ಕ್ರೈಮ್ಗಳನ್ನು ನೀವು ಡಿಫೆಂಡ್ ಮಾಡ್ತಾ ಬರ್ತೀರಲ್ಲ. ರಾಜಕಾರಣ ಮಾಡ್ತಾ ಇರೋದು ಕಾಂಗ್ರೆಸ್ನವರು. ಅವ್ರು ಮಾಡ್ತಾ ಇರೋ ತಪ್ಪು ಅಂತ ನಾವು ಹೇಳಿರೋದನ್ನ ಇವ್ರು ರಾಜಕಾರಣ ಅಂತಾರೆ. ಯಾವತ್ತಿನ ತನಕ ಕಾಂಗ್ರೆಸ್ನವರು ಈ ವಿಷಯವನ್ನ ಅರ್ಥ ಮಾಡಿಕೊಂಡು ಅವ್ರು ಹೊರಗಡೆ ಬರೋದಿಲ್ವೋ ಅಲ್ಲಿ ತನಕ ಭಾರತದ ಸಮಾಜದಲ್ಲಿ ಇನ್ನು ಮುಂದೆ ಅವರಿಗೆ ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ಜನ ಅವರಿಗೆ ಅವಕಾಶ ಕೊಡೋದಿಲ್ಲ. ಬದಲಾಗ್ಬಿಟ್ಟಿದೆ ಜನ. ಬಹಳ ಸ್ಪಷ್ಟ ತುಷ್ಟೀಕರಣ ರಾಜಕಾರಣ ಮಾಡುತ್ತೆ ಕಾಂಗ್ರೆಸ್ ಅನ್ನೋದು. ಇಟ್ಸ್ ಎನ್ ಎಂಡ್, ಮುಗೀತು. ಇನ್ನು ಮುಂದೆ ಜನಕ್ಕೆ ಈ ತುಷ್ಟೀಕರಣ ರಾಜಕೀಯಕ್ಕೆ ಅವಕಾಶ ಕೊಡೋಣ. ಸೊ ನನ್ನ ಫೈನಲ್ ಕ್ವಶನ್ ಸರ್, ನಿಮಗೂ ಟೈಮ್ ಆಗ್ತಾ ಇದೆ. ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹೌದು, ಬಟ್ ಅದರ ಜೊತೆಗೆ ಬಿಜೆಪಿಯ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಹೌದು. ಸೊ ನಿಮ್ಮ ಕ್ಷೇತ್ರ ಬಿಟ್ಟು ಬೇರೆ ಎಲ್ಲೂ ಕೂಡ ಯಾಕೆ ಹೋಗಿ ಪ್ರಚಾರ ಮಾಡಲಿಲ್ಲ? ಯಾವ ಅಭ್ಯರ್ಥಿ ಪರವಾಗಿ ಯಾಕೆ ನಿಂತ್ಕೊಳ್ಳಿಲ್ಲ ಅನ್ನೋಂಥ ಪ್ರಶ್ನೆ ಬಂತು. ಯಾಕೆ ತಮ್ಮ ಕ್ಷೇತ್ರಕ್ಕೆ ತಾವು ಸೀಮಿತ ಆಗಿಬಿಟ್ರಿ ಅಂತ? ಮೇಡಮ್, ಇವಾಗ ನನ್ನ ಕ್ಯಾಂಪೇನ್ನ ಟೈಮಲ್ಲಿ ನನ್ನ ಪ್ರಯಾರಿಟಿ ನಮ್ಮ ಕ್ಯಾಂಪೇನ್ನ ಮುಗಿಸ್ಬೇಕು. ಅದ್ರ ಮಧ್ಯದಲ್ಲೂ ಕೂಡ ನಾನು ತಮಿಳ್ನಾಡಿನಲ್ಲಿ ಅಣ್ಣಾಮಲೈಯವರ ಕ್ಯಾಂಪೇನ್ಗೆ ಹೋಗಿದ್ದೆ, ಚೆನ್ನೈನಲ್ಲಿ ವಿನೋಜನವರ ಕ್ಯಾಂಪೇನ್ಗೆ ಹೋಗಿದ್ದೆ, ನಮ್ಮ ಯುವ ಮೋರ್ಚಾದ ರಾಜ್ಯ ಅಧ್ಯಕ್ಷ ಕೇರಳದ ಅಧ್ಯಕ್ಷ ಅವನಿಗೂ ಟಿಕೆಟ್ ಸಿಕ್ಕಿದೆ ಪ್ರಫುಲ್, ಅವ್ರ ಕ್ಯಾಂಪೇನಿಗೆ ನಾನು ಹೋಗಿದ್ದೆ. ಈ ಕ್ಯಾಂಪೇನ್ಗಳಿಗೆ ಹೋದೆ. ಈಗಾಗಲೇ ರಾಘಣ್ಣ ಫೋನ್ ಮಾಡಿದ್ರು, ನಿಮ್ದು 26ಕ್ಕೆ ಮುಗಿಯುತ್ತೆ, 27ನೇ ತಾರೀಕೇನೆ ನಾವು 10,000 ಜನ ಯುವಕರದ್ದು ಯುವ ಸಮಾವೇಶ ಮಾಡ್ತಾ ಇದ್ದೀವಿ ಬೈಂದೂರಿನಲ್ಲಿ, ಶಿವಮೊಗ್ಗಕ್ಕೆ ಬರಬೇಕು ಅಂತ. ಈಗ 29ನೇ ತಾರೀಕಿಗೆ ಈಗಾಗಲೇ ದಾವಣಗೆರೆಗೆ ಬರಬೇಕು ಅಂತ ಇನ್ನೊಂದು ಫಿಕ್ಸ್ ಮಾಡ್ತಾ ಇದ್ದಾರೆ. ಹೀಗೆ ಇನ್ನು ಕ್ಯಾಂಪೇನು ನಮ್ದು 26ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಮುಗಿದ ಮೇಲೆ ಬಹುಶಃ ಅವತ್ತು ರಾತ್ರಿನೇ ಟ್ರೈನ್ ಹಿಡಿದು ನಾವು ಇನ್ನೊಂದು ಬೇರೆ ಕಡೆಗೆ ಪ್ರವಾಸ ಹೋಗ್ಬೇಕಾಗ್ಬೋದೇನೋ, ಜವಾಬ್ದಾರಿಗಳಿದೆ. ಸೊ ಅದನ್ನ ಅವತ್ತಿನ ತನಕ ನಮ್ಮ ಚುನಾವಣೆ, ನಾವು ಜನರ ಮಧ್ಯದಲ್ಲಿ ಇದ್ದು ಕೆಲಸ ಮಾಡಬೇಕಿದೆ, ನಮ್ಮ ಚುನಾವಣೆ ಗೆಲ್ಕೊಳ್ಬೇಕು. ಅದ್ರ ಮಧ್ಯದಲ್ಲಿ ಈ 3-4 ಕಡೆ ಹೋಗಿ ಕ್ಯಾಂಪೇನ್ ಮಾಡಿದ್ದೆ. ಇನ್ನು ಬರುವಂಥ ದಿವಸಗಳಲ್ಲಿ ಎಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಕ್ಯಾಂಪೇನ್ ಮಾಡಿ ಬರುವಂಥದ್ದು ಇರುತ್ತೆ. ಎನಿವೆ ಫೈನಲಿ ಸರ್, ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳ್ತೀರಿ? ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ವೋಟಿಂಗ್ಗೆ. ನಾನು ಮತದಾರರಲ್ಲಿ ಒಂದೇ ಮನವಿ ಮಾಡೋದು, ದಯವಿಟ್ಟು ಏಪ್ರಿಲ್ 20ನೇ ತಾರೀಕು ಬಂದು ಮತದಾನ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ಮತದಾನ ಮಾಡುವಂಥದ್ದು ನಮ್ಮ ಹಕ್ಕಷ್ಟೇ ಅಲ್ಲ, ನಮ್ಮ ಜವಾಬ್ದಾರಿ ಕೂಡ. ನೀವು ಬಂದು ಮತದಾನ ಮಾಡಲಿಲ್ಲ ಅಂತಂದರೆ ನಿಮ್ಮ ಧ್ವನಿ ರಿಜಿಸ್ಟರ್ ಆಗೋದಿಲ್ಲ. ಬೆಂಗಳೂರಿನಂಥ ಮಹಾನಗರದಲ್ಲಿ ಹೋದ ಸತಿ ಕೇವಲ 52-53% ಅಷ್ಟೇ ಮತದಾನ ಆಗಿತ್ತು. ಎಷ್ಟೋ ಸತಿ ನಮಗನ್ಸುತ್ತೆ, ಡು ವಿ ಡಿಸರ್ವ್ ಡೆಮಾಕ್ರಸಿ ಅಂತ ಇಷ್ಟು ಕಡಿಮೆ ಮತದಾನ ಆದಾಗ. ಸೊ ಏಪ್ರಿಲ್ 26ನೇ ತಾರೀಕು ಲಾಂಗ್ ವೀಕೆಂಡ್ ಅಲ್ಲ, ಏಪ್ರಿಲ್ 26ನೇ ತಾರೀಕು ರಜಾ ದಿವಸ ಅಲ್ಲ, ಏಪ್ರಿಲ್ 26ನೇ ತಾರೀಕು ಮುಂದಿನ 5 ವರ್ಷಗಳ ಕಾಲ ದೇಶದ ಭವಿಷ್ಯ ನಿರ್ಧಾರ ಮಾಡುವಂಥ ದಿನ. ದಯವಿಟ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿ ದೇಶವನ್ನು ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್, ಆ್ಯಂಡ್ ಆಲ್ ದ ಬೆಸ್ಟ್. ನಮಗೆ ಈ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಮಗೆ ಟೈಮ್ ಕೊಟ್ಟಿದ್ದೀರಿ, ಮಾತನಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.